ಇವಾಗ ಫೋನ್ ತೊಗೊಳಕ್ಕಂತ ಬಂದೀವಿ. ನಮ್ಮ ಹುಲಿಗಳಲ್ಲಿ ಒಳಗದ ನೋಡ್ರಲ್ಲಿ ನಮ್ಮ ಫೋನ್ ಅಂತೂ ರೆಡಿ ಆಗ್ಯದ. ಇವಾಗ ಇನ್ನೂ ಓಪನಿಂಗ್ ಮಾಡಿ ಇನ್ನೊಂದಿಷ್ಟು ಮಂದಿ ಬರೋರು. ಇದು ನಮ್ಮ ನ್ಯೂ ಫೋನ್ನಾಗ ಮಾಡ್ತಾರೋ ವಿಡಿಯೋ. ಫಸ್ಟ್ 16 Pro Maxದಾಗ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಗೈಸ್ ಇವಾಗ ಜಳಕ ಮಾಡ್ಬೇಕು ಗೈಸ್. ನೋಡ್ರಿ ತಲೆ ಎಲ್ಲ ತೊಳ್ಕೊಂಡು ತಲೆ ಎಲ್ಲ ಎಣ್ಣೆ ತೊಗೊಂಡು ಫುಲ್ ಭಾಳ ದಿನ ಮತ್ತೆ ಎಣ್ಣೆ ನೆಚ್ಕೊಂಡಿರ್ಲಿಲ್ಲ. ಅದ್ರ ಸಲ ಅಂದ್ರೆ ತಲೆಗೆ ನೆಚ್ಕೊಂಡಿ ನೀರಂತೂ ಕಾಯ್ಲಾಕಿಟ್ಟಿನಿ. ಇವಾಗ ಅದು ನೀರು ಭಾಳ ಜನ ಹೇಳಿರಿ ಕೊಯ್ಲು ನೀರ ತಲೆಗೆ ಹಾಕೋಬೇಡೋಣ ಅಂತ ಹೇಳಿದ್ರೆ, ಕೊಯ್ಲು ನೀರ ತಲೆಗೆ ಹಚ್ಕೊಬೇಡೋಣ ಕೂದಲ ಜಾಸ್ತಿ ಉದುರ್ತಾವ ಅಂತ ಹೇಳಿಕೆ. ಅದು ಕರೀರಿ ನೀವು ಹೇಳಿದ್ದು. ನಾ ಎಷ್ಟು ನೀರು ಹಾಕೋತಿಲ್ಲ ಅಷ್ಟು ಜಾಸ್ತಿ ಉದುರ್ತಾವೆ. ಅದಕ್ಕೆ ಒಂದಿಷ್ಟು ಏನು ಮಾಡ್ತೀನಿ ಅಂದ್ರೆ ಫಸ್ಟ್ ಐತಲ್ಲ ತಣ್ಣೀರ್ಲಿ ತಲೆ ತೊಗೋತೀನಿ, ಆಮೇಲೆ ಐತಲ್ಲ ಮೈ ತೊಗೊಂಡ್ಬಿಡ್ತೀನಿ. ಹಂಗೆ ಅದು ಗೈಸ್ ಅದರ್ಸ್ಲಿಂದ ಬನ್ನಿ ಇವಾಗ ಫಟಾಫಟ ಅಂತೇಳಿ ಜಳಕ ಮಾಡ್ತೀನಿ. ಜಳಕ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಸ್ನಾನ ಅಂತ ಆಯ್ತು, ತಾಬಾಡ್ ತಗೊಳ್ಳೋ ಶಿಸ್ತು ಜಳಕ ಅಂತ ಆಯಿತು. ಬಟ್ ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ಬೇಕು. ಆ್ಯಂಡ್ ಇಂಟ್ರ್ಯೂ ಕೊಟ್ಟಿಲ್ಲ ಇಂಟ್ರ್ಯೂ ವೇಟ್ ಗೈಸ್. ರೆಡಿ ಗೈಸ್ ರೆಡಿ. ಇವಾಗ ಇಂಟ್ರ್ಯೂ ಕೊಡ್ತು ನೋಡ್ರಿ, ಒಂದು ಸ್ವಲ್ಪ ವೇಟ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಈ ಥರ ಕೊಳ್ಳೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಈ ಥರ ಅನ್ನಲ್ಲ, ನೀವೇ ಹೇಳಿ ಗೈಸ್. ನೀವು ಯಾವುದಾದ್ರೂ ಇದ್ರೊಳಗೆ 2ನೇ 1 ಇಲ್ಲ 2 ಅಂತ ಹೇಳಿ ಅದರೊಳಗೆ ಯಾವ್ದಾರು ಒಂದು ಇನ್ಮೇಲಿಂದ ಸ್ಟಾರ್ಟ್ ಮಾಡೋಣ. ಮತ್ತು ಯಾಕೆ ಇನ್ಮೇಲಿಂದ ನ್ಯೂ ಲೈಫ್ ನ್ಯೂ ಜರ್ನಿ ಅನ್ನೋ ಟೈಪ್ ಶುರು ಆಗುತ್ತೆ ಗೈಸ್. ತಮಿಳಲ್ಲಿ ನೋಡಿದಾರಲ್ಲ ಅದೇ ರೀತಿ ಇವತ್ತಿನ ದಿನ ನಾವು ಫೋನ್ ತರಕ್ಕೆ ಹೊಂಟಿವಲ್ಲ. ಸೊ ಅದ್ರ ಖುಷಿ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಖುಷಿ ಅದ. ಫಸ್ಟ್ ಅಂದರೆ ನನ್ನ ಬಜೆಟಲ್ಲಿ ದೊಡ್ಡ ಬಜೆಟಲ್ಲಿ ಫಸ್ಟ್ ಟೈಮ್ ತೊಗೊಳ್ತಾ ಇರೋದು ಇಂಥ ದೊಡ್ಡ ಫೋನು. ಅದ್ರ ಸಲುವಾಗಿ ಗೈಸ್ ಒಂಥರ ಏನೋ ಖುಷಿ ಗೈಸ್, ಖುಷಿ ಹೇಳ್ಕೊಳಕ್ಕಾಗಲ್ಲ. ಬನ್ನಿ ಇವಾಗ ರೆಡಿಯಾಗಿನಿ. ನಮ್ಮ ದಂಡಪಾಳ ಗ್ಯಾಂಗ್ ಅಂದರೆ ಒಂದಿಷ್ಟು ಜನ ಅಲ್ಲಿ ಬರ್ತಾರಲ್ಲ ಅವ್ರ ಬಳಿನ ಹೋಗ್ಬೇಕು. ಇವಾಗ ಕಾಲೇಜ್ ಅಂದರೆ ಹಾಸ್ಪಿಟ್ಲ್ ಹೋಗಿರ ಒಂದಿಷ್ಟು ಎತ್ತಾಕೊಂಡು ಹೋಗಿ ತೊಗೊಂಬರ್ಬೇಕು ಗೈಸ್. ಬನ್ನಿ ಎಲ್ಲ ತೋರಿಸ್ತೀನಿ ಅಂತ. ನಿಮ್ಮ ಸಪೋರ್ಟಿಂದನೇ ಇದೆಲ್ಲ ಆಗಿರೋದು. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರಲಿ ಗೈಸ್. ರೆಡಿಯಾಗಿ ಹೊಂಟೀನಿ ಇವಾಗ. ಬರೀ ಸೀದಾ ಹೋಗೋಮಂತ ಹೋಗಿ ಅವ್ರಿಗೊಂದು ಮೂರಿಗೆ ಎತ್ತಾಕೊಂಡು ಸೀದಾ ನಾವಿದ್ರೆ ಫೋನ್ ತರಕ್ಕೆ ಹೋಗೋಮಂತ ಗೈಸ್. ಬನ್ನಿ ಬೇಗ ಹೋಗ್ಬೇಕು ಇವಾಗ. ಮನೆ ಬಿಡತ್ತೀನಿ ಇವಾಗ 12 ಆಗಪ್ಪ ಅಂದ್ರೆ ಟೈಮ್. ಗೈಸ್ ಅಲ್ಲಿಂದ ಇವಾಗ ಫೋನ್ ತೊಗೊಳಕ್ಕಂತ ಬಂದೀವಿ. ನಮ್ಮ ಹುಲಿಗಳಲ್ಲಿ ಒಳಗದ ನೋಡ್ರಲ್ಲಿ ನಮ್ಮ ಫೋನ್ ಅಂತೂ ರೆಡಿ ಆಗ್ಯದ. ಇವಾಗ ಇನ್ನೂ ಓಪನಿಂಗ್ ಮಾಡಿ ಇನ್ನೊಂದಿಷ್ಟು ಮಂದಿ ಬರೋರು ಅದಾರ. ಇನ್ನೊಂದಿಬ್ಬರು ಅವ್ರಿಬ್ಬರು ಬಂದ್ರೆ ಓಪನ್ ಮಾಡೋಮಂತ ಗೈಸ್. ಭಾಳ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಅದರ ಮುಂಜಾನೆ ಭಾಳ ಒದ್ದಾಡಿದೆ. ಒಂದಿಷ್ಟು ಜನ ಅದು ಕೊಂಡ್ಕೊ ಬಂದ್ಬಿಟ್ಟಿತ್ತು. ಅದು ಇದು ಭಾಳ ಕಷ್ಟಪಟ್ವಿ. ಇವಾಗ ಎಲ್ಲ ಸಾಲ್ವ್ ಆಗ್ಯದ ಗೈಸ್. ಇವಾಗ ಡೈರೆಕ್ಟ್ ಫೋನ್ ಓಪನ್ ಮಾಡೋದೇ ತೋರಿಸ್ತೀನಿ ನಿಮ್ಗೆ. ಒಂದಿಬ್ಬರು ಬರೋದಾರ ಬಂದ್ರೆ ಡೈರೆಕ್ಟ್ ಓಪನ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲೆಲ್ಲ ವಿಡಿಯೋ ಮಾಡಿಲ್ಲ ನಿಮಗೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಒದ್ದಾಡೋದು ನಡೆಯುತ್ತೆ ಗೈಸ್. ಅದ್ರ ಸಲುವಾಗಿ ಆ ಕಡೆ ಈ ಕಡೆ ಓಡಾಡೋದು ಹಂಗಾಗಿ ಇವಾಗ ಫೋನ್ ಅನ್ಬಾಕ್ಸಿಂಗ್ ಮಾಡೋಣ. ನಮ್ಮ ಶ್ಯಾಮ್ ಸುಂದರ ಕೂತಾರ. ನಿಮ್ಮ ಅನಿಸಿಕೆ? ನಾನೇ ಐಫೋನ್ ತೊಗೊಳ್ತೀನಿ. ಸ್ವಲ್ಪ ದೂರ ಹೇಳಿ. ಕಣ್ಣಲ್ಲಿ ಏನೇನು ನೋಡ್ಬೇಕು ಕಾಣ. ಇಲ್ಲಿ ನಮ್ಮ ಹುಲಿಗಳ ಬಿಸ್ಮೆ ಅದಾರ. ಇಲ್ಲಿ ತಾಜ್ ಮೊಬೈಲ್ ತೊಗೊಳಕ್ ಬಂದೀವಿ. ಬನ್ನಿ ಇವಾಗ ಅಡೊಂದಿಬ್ಬರು ಬಂದ್ರಂದ್ರೆ ಫೋನ್ ಅನ್ಬಾಕ್ಸ್ ಮಾಡೋಮಂತ ತೊಗೊಳಮಂತ ಹೋಗ್ತೀವಿ ಎಲ್ಲ. ಗೈಸ್ ಇವಾಗ ಫೋನ್ ಅಂತೂ ಅನ್ಬಾಕ್ಸ್ ಮಾಡಿದ್ದಾಯ್ತು. ಇಲ್ಲಿ ಬಾಕ್ಸ್ ಅದ. ಫೋನ್ ಎಲ್ಲ ಇದಾನ ನಮ್ಮ ಹುಡುಗ, ಇಲ್ಲಿ ಫೋನ್ ಇದಾನ. ಅದಕ್ಕೆ ಸ್ಕ್ರೀನ್ ಕಾರ್ಡ್ ಆ್ಯಂಡ್ ಬ್ಯಾಕ್ ಕವರ್ ಹಾಕ್ಸಕತ್ತಾನ ಗೈಸ್. ಅದ ನಮ್ಮ ಸುಂದರ ಆ್ಯಂಡ್ ಗೈಸ್ ನಮ್ಮ ದಂಡುಪಾಳ್ಯ ಗ್ಯಾಂಗ. ಎಷ್ಟು ಗಂಟೆ ಆರ್ಡ್ರ ಮಾಲಕರು ಇವ್ರು ಸಾವುಕಾರ ಅದಾರ ಇವರು. ಅದು ಬೇರೆ, ನಾವು ಇವಾಗ ತೊಗೊಂಡಿವಿ, ಅವರು ಯಾವಾಗೋ ತೊಗೊಂಡಾರ. ಬನ್ನಿ ಇಲ್ಲಿ ತಾಜ್ ಮೊಬೈಲ್ಸ್ ಒಳಗೆ ತೊಗೊಂಡಿವಿ. iPhone 16 Pro Max ತೊಗೊಂಡಿವಿ. ಅದ್ರ ಜೊತೆ ಒಂದು ಗಿಫ್ಟ್ ಕೊಟ್ಟಾರ.
ಆ್ಯಂಡ್ ಅಡಾಪ್ಟರ್ ಕೂಡ ಕೊಟ್ರ. ಅಡಾಪ್ಟ್ರಿಗೆ ಅರ್ಧ ಡಿಸ್ಕೌಂಟ್ ಮಾಡ್ಯಾರ. ತಾಜ್ ಮೊಬೈಲ್ಸ ಬಿಜಾಪುರ ಬರ್ರಿ ನೀವು. ಗೈಸ್ ಅಲ್ಲಿಂದ ಫೋನ್ ಅಂತೂ ಪರ್ಚೇಸ್ ಮಾಡಾಯಿತು. ಇದ್ರ ಬಗ್ಗೆ ಇದ್ರ ಹಿಂದಿಂದು ಸ್ಟ್ರಗಲ್ ಎಲ್ಲ ನಿಮ್ಮ ಮನೆ ಬಂದಿಗೆ ಹೇಳ್ತೀನಿ ಗೈಸ್. ಇವಾಗ ಹೇಳಲ್ಲ, ನಮ್ಮ ದಂಡುಪಾಳ್ಯ ಗ್ಯಾಂಗಿಗೆ ಗೈಸ್ ಸ್ವಲ್ಪ ಬಜೆಟ್ ಮಂಡನೆ ಅಲ್ಲ, ಅದಕ್ಕಿಂದ ದೊಡ್ಡ ಫೋನ್ ತಂದಲ್ಲ ಒಮ್ಮಲಿಗೆ. ಇದೇನು ಕಂತು ಮಾಡಿಲ್ಲ ಗೈಸ್, ಡೈರೆಕ್ಟ್ ಪೇ ಮಾಡಿದ್ದು, ಅಮೌಂಟ್ ಪೇ ಮಾಡಿದ್ದದ. ಅದರ ಸಲುವಾಗಿ ಇಲ್ಲಿ ನಮ್ಮ ದಂಡುಪಾಳ್ಯ ಗ್ಯಾಂಗಿಗೆ ಒಂದಿಷ್ಟು ಕಬ್ಬಿನ ಹಾಲು ಕುಡಿಸಿ ಶಾಂತ ಮಾಡಮಂತ, ಇಲ್ಲಾಂದ್ರೆ ರುಚಿಗೆ ಹೇಳ್ತಾರ ಅವರು. ಅದಕ್ಕೆ ಗೈಸ್ ಇದು ನಮ್ಮ ನ್ಯೂ ಫೋನ್ನಾಗ ಮಾಡ್ತಾರೋ ವಿಡಿಯೋ. ಫಸ್ಟ್ 16 Pro Maxದಾಗ ಫಸ್ಟ್ ಟೈಮ್ ಗೈಸ್ ಫೋನ್ ತೊಗೊಂಡಿಂದ ಫಸ್ಟ್ ಟೈಮ್ ಮಾಡಿದ್ದು ಗೈಸ್ ಇದು ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಗೈಸ್ ಫಾರ್ ಯುವರ್ ಲವ್. ನೋಡಿ ಗೈಸ್, ನಿಮ್ಮ ಸಪೋರ್ಟಿಂದಾನೆ ಗೈಸ್, ಇದೆಲ್ಲ ನಿಮ್ಮ ಸಪೋರ್ಟಿಂದಾನೆ. ಹ್ಯಾಂಗ ಬರೋದ್ರಿ ಗೈಸ್, ಕ್ವಾಲಿಟಿ ಬನ್ನಿ. ಇದನ್ನು ಅದಕ್ಕೆ ಮಾತಾಡೋದು ಭಾಳದ ಕೆಲಸ, ಭಾಳದ ಗೈಸ್. ನಮ್ಮ ಸ್ವರಸುಂದರ ಬಂದಿದ್ದ ಎಲ್ಲ ಸೆಟಪ್ ಮಾಡಿ ಕೊಟ್ಟ ಗೈಸ್. ನನಗೆ ಏನೋ ಅಷ್ಟೊಂದೇನು ಬರಲಿದ್ರೊಳಗೆ ಅನಿಸ್ತಿಂದ. ಬನ್ನಿ ಆಮೇಲೆ ಸಿಗ್ತೀನಿ ಅಂತ ನಿಮ್ಗೆ. ಭಾಳ ಖುಷಿ ಆಗ್ಯದ. ಖುಷಿ ಒಳಗಿದೆ. ಇಷ್ಟೆಲ್ಲ ಮುಸ್ರಿ ತಿಕ್ಬೇಕು ಇವಾಗ. ನೋಡ್ರಿ ಎಷ್ಟು ಖುಷಿ ಇದ್ರೆ ಏನು ಮಾಡಿದ್ರೆ ನಾವು ಯೂಟ್ಯೂಬರ್ಗಳು ಇರ್ಲಕ್ಕ ಏನಕ್ಕೆ ಇರಕ್ಕ ಮುಸ್ರಿ ಕೆಲಸ ಮಾಡಬೇಕಲ್ಲ. ನಿನ್ನಿಂದ ಮಾಡಿಲ್ಲ ಕೆಲಸಗಳೆಲ್ಲ ಸ್ವಚ್ಛ ಮಾಡಬೇಕು ಗೈಸ್. ಅದೆಲ್ಲ ಮಾಡ್ತೀನಿ ಅಂತೆ. ಬನ್ನಿ ಗೈಸ್ ಇವಾಗ ಸಮಯ 8:30 ಮೇಲೆ ಆಗ್ಯದ ಗೈಸ್. ಇವಾಗ ಸ್ವಲ್ಪ ಒಂದಿಷ್ಟು ಫೋನಿಂದ ಒಂದಿಷ್ಟು ರೆಡಿ ಮಾಡಿದೆ, ಅದು ಇದು ಏನೇನು. ಇವಾಗ ಒಂದಿಷ್ಟು ಅಡುಗೆ ಮಾಡ್ಕೋಬೇಕು. ಏನು ಮಾಡ್ಕೋಬೇಕಂತ ತಿಳಿಯಲಾಗ್ಯದ. ಏನಾದರೂ ಸ್ವಲ್ಪ ರೈಸ್ ಸಾಂಬಾರು ಮಾಡ್ಕೊಂಡ್ರೈತೆ ಅಂತ ಅಂದ್ಕೊಂಡಿನಿ. ಅದಕ್ಕೆ ರೈಸ್ ಇಲ್ಲ ಗೈಸ್ ಮನ್ಯಾಗ, ಅಂದರೆ ಅಕ್ಕಿ ಇಲ್ಲ. ಅದಕ್ಕೆ ಒಂದಿಷ್ಟು ಹೋಗಿ ಬಾಳೆಹಣ್ಣು ಕಲಿಯಾಗಿದ್ದಾವೆ. ನಾಳೆ ಬೆಳಗ್ಗೆ ಇದು ಮಾಡ್ಕೊಳಕ್ಕೆ ಏನಂತಾರೆ ಅದು ಮಿಲ್ಕ್ ಶೇಕ್ ಮಾಡ್ಕೊಳಕ್ಕೆ. ಆ್ಯಂಡ್ ಇನ್ನೂ ಏನೂ ಇಲ್ಲ ಮನ್ಯಾಗ, ಅಕ್ಕಿನೂ ಇಲ್ಲ. ಅಕ್ಕಿನೂ ತರಬೇಕು. ಅದಕ್ಕೆ ಇವಾಗ ಸ್ವಲ್ಪ ಒಂದಿಷ್ಟು ಹೊರಗೆ ಹೋಗಿ ತೊಗೊಂಬರಮಂತ ಬನ್ನಿ ಗೈಸ್. ಏನೇನಿಲ್ಲ ಅಂತ ಎಲ್ಲ ತೊಗೊಂಡು ಬರಮಂತ. ಏನೇನು ಕಮ್ಮಿ ಅದಾವ ಅವನ್ನೆಲ್ಲ ತಂದಕ್ಕೆ ಇವಾಗ ಅಡುಗೆ ಮಾಡ್ಕೋಬೇಕು. ಆ್ಯಂಡ್ ಇವೆಲ್ಲ ಸಾಮಾನುಗಳು ತೊಳಿಬೇಕು. ಅದೇ ಬೇಸರ ಆಗ್ಯದ ನನಗೆ. ಅದನ್ನು ತೊಳೆಯಮಂತ, ಎಲ್ಲ ಅಡುಗೆ ಮಾಡಮಂತ. ಆದಷ್ಟು ಬೇಗ ಎಲ್ಲ ಬೇಗ ಮಾಡ್ಕೊಂಡು ಬೇಗ ಮಾಡ್ಕೋಬೇಕಂತ ಅನ್ಕೊಂಡಿನಿ. ಆ್ಯಂಡ್ ಇನ್ನೂ ಮಿನಿ ಬ್ಲಾಗ್ ಎಡಿಟ್ ಮಾಡಿಲ್ಲ ಗೈಸ್. ಇನ್ನೂ ಮಿನಿ ಬ್ಲಾಗ್ ಎಡಿಟ್ ಮಾಡಿಲ್ಲ. ಬಂದು ಮಿನಿ ಬ್ಲಾಗ್ ಎಡಿಟ್ ಮಾಡಿ ಆಮೇಲೆ ಅಡುಗೆ ಮಾಡ್ತೀನಿ ಅಂತ ಗೈಸ್. ಈಗ ಆಗಲ್ಲ ಅನಿಸ್ಲೇನು, ಹೋಗಿ ಬರ್ತೀನಿ. ಫಸ್ಟ್ ಹೋಗಿ ಬರಮಂತ ಬನ್ನಿ ಬೇಗನೆ. ನಮ್ಮ ರಾಣಿ ಚಾವಿ ತೊಗೊಳೋದದ, ಮನಿ ಚಾವಿ ತೊಗೊಳೋದದ, ಹಾಕೋದದ, ಹಾರೋದದ, ಅಷ್ಟೇ ಕೆಲಸ. ಗೈಸ್ ಅಲ್ಲಿಂದ ಬರುವಾಗ ಒಂದಿಷ್ಟು ಬಾಳೆಹಣ್ಣು ಸ್ವಲ್ಪ ತೊಗೊಂಡಿದ್ದೆ ಗೈಸ್. ಬಾಳೆಹಣ್ಣು ಭಾಳ ಹೆವಿ ಕಾಸ್ಟ್ಲಿ ಅದಾವ ಇಲ್ಲಿ. ಅದ್ರ ಸಲಿಂದ ಅದ್ರ ಜೊತೆ ಒಂದೆರಡು ಎಗ್ ಅದಾವ, ಒಂದಿಷ್ಟು ಹಾಲು ಬೆಳಗ್ಗೆಗೋಸ್ಕರ. ಆ್ಯಂಡ್ ಗೈಸ್ ಇನ್ನೂ ಅಡುಗೆ ಮಾಡ್ಕೋಬೇಕು. ಅಡುಗೆ ಹಸುವಾಗಿ ಸಿಕ್ಕಾಪಟ್ಟೆ ಹಸುವಾಗಿತ್ತು. ಅದ್ರ ಸಲ ಅಂತ ಹೇಳಿಕೆರೆ ಒಂದಿಷ್ಟು ಪಾನಿಪುರಿ ತಿಂದಿನಿ ಗೈಸ್. ಪಾನಿಪುರಿ ತಿಂದುಂಟೀನಿ. ಯಾಕಂದ್ರೆ ಒಂದಿಷ್ಟು ತಡ್ಕೊಳಕ್ಕಾಗತ್ತ. ಇವಾಗ 9 ಟೈಮ್. ಇವಾಗ ಅಡುಗೆ ಸ್ಟಾರ್ಟ್ ಮಾಡಿ ಇನ್ನೂ ನಾನು ಲೇಟ್ ಮಾಡ್ತೀನಿ ನನಗೆ ಗೊತ್ತು. ಐ ನೋ ಗೈಸ್. ಅದ್ರ ಸಲುವಾಗಿ ಒಂದೆರಡು ಪ್ಲೇಟ್ ಪಾನಿಪುರಿ ತಿಂದಿನಿ. ಇವಾಗ ಬೇಗ ಇದೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡ್ಕೋಬೇಕು ಗೈಸ್. ಅಡುಗೆ ಒಳಗೇನು ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ. ಒಂದಿಷ್ಟು ಟೊಮೆಟೊ ಚಟ್ನಿ ಮಾಡ್ಕೊತೀನಿ, ಒಂದಿಷ್ಟು ರೊಟ್ಟಿ ಎಲ್ಲ ಚಪಾತಿ ಮಾಡ್ಕೊತೀನಿ ಗೈಸ್. ಮಾಡ್ಕೊಂಡು ತಿಂತೀನಿ. ಯಾಕಂದ್ರೆ ರೈಸ್ ಇಲ್ಲ, ಅಕ್ಕಿ ತಂದಿಲ್ಲ, ನಾಳೆ ತರ್ತೀನಿ ಗೈಸ್. ನಾಳೆ ತಂದಿಂದ ನಾಳೆಗೆ ಮಾಡ್ಕೊತೀನಿ. ಅನ್ನ ಉಂಡಿಲ್ಲ ಅಂದ್ರೆ ಏನೋ ಊಟ ಉಂಟದಂಗೆ ಆಗಲ್ಲ. ಅದಕ್ಕೆ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊತೀನಿ ಗೈಸ್. ಒಂದಿಷ್ಟು ರೊಟ್ಟಿ ತಿಂದಿಗೆ ಮಕ್ಕಳಮ್ಮಂತ. ಆ್ಯಂಡ್ ಲಾಸ್ಟಿಗೆ ಹಿಂದಿಗಡೆ ಸ್ವಲ್ಪ ಈ ಫೋನಿನ ಹಿಸ್ಟ್ರಿ ಎಲ್ಲ ಹೇಳ್ತೀನಿ ಗೈಸ್. ಹೆಂಗೆ ಏನೇನು ಹೆಂಗೆ ಎಲ್ಲ ಹೇಳ್ತಿದ್ದು ಗೈಸ್. ವೇಟ್ ಮಾಡ್ರಿ ಒಂದಿಷ್ಟು ಊಟ ಮಾಡ್ಕೊಂಡು ಬರ್ತೀನಿ ಗೈಸ್. ಎಲ್ಲ ಊಟ ಸಪ್ಪಸಟ್ ಮಾಡಿದೆ, ಶಿಸ್ತು ಸಪ್ಪಸಟ್ ಮಾಡಿದೆ. ಇವಾಗ ಇದು ಒಂದು ಚಾರ್ಜ್ ಇಡ್ಬೇಕಲ್ಲ ಈ ಸದ. ನಮ್ಮ ಐಫೋನ್ 16 Pro Max ಸಾರಿ ಗೈಸ್ 13 ಅಂತ ಬಂತು. ಅದಕ್ಕೆ ಇದು ಒರಿಜಿನಲ್ ತಂದಿನಿ. ಇದನ್ನೆಲ್ಲ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ಬೇಕಂತ ಹೇಳಿದ್ರೆ ವೇಟ್ ಮಾಡ್ಕೊಳ್ತಾ ಇದ್ದೆ ಗೈಸ್. ಹೆಂಗೆ ಓಪನ್ ಆಗುತ್ತೆ ನನಗೆ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಅಲ್ಲ. ಐಸ ಗೈಸ್ ನ್ಯೂ ಒನ್ ಓಲ್ಡ್ ಒನ್ ಇಲ್ಲೈತಿ. ನ್ಯೂ ಒನ್ ಗೈಸ್. ಕ್ರೇಜಿ. ಇದ್ರ ಜೊತೆ ಗೈಸ್ ಅದು ಕೇಬಲ್. ಇವ್ರು ಐಫೋನ್ದವ್ರು ದೊಡ್ಡ ಕಂಜೂಸ್ ಗೈಸ್. ಇಲ್ಲ ಎಷ್ಟು ಅಮೌಂಟ್ ಕೊಟ್ಟು ಕರೆ ಫೋನ್ ತೊಗೊಂಡ್ರು ಕಂಜೂಸ್ ನನ್ನ ಮಕ್ಕಳು. ಬರೀ ಕೇಬಲ್ ಅಷ್ಟೇ ಕೊಟ್ಟವ್ರು ಇದ್ರಾಗ. ಇದನ್ನು ಸಪ್ರೇಟಾಗಿ ತೊಗೋಬೇಕು ನಾವು. ಮತ್ತು 2,000 ಕೊಟ್ಟು. ಇದಿಷ್ಟಕ್ಕೆ 2,000. ಫೋನಿಗೆ ಎಷ್ಟಿರ್ಬೋದು. ವೇಟ್ ಗೈಸ್. ಅವಸರ ಮಾಡಿಬಿಡ್ರಿ ಗೈಸ್. ಇದನ್ನೇ ಸ್ವಲ್ಪ ಮಾತಾಡ್ಬೇಕು ನಿಮ್ಮ ಜೊತೆ. ಅದ್ರ ಸಲುವಾಗಿ ವೇಟ್ ಮಾಡಿ ಒಂದು 5 ನಿಮಿಷ ಗೈಸ್. ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು, ಕೇಳಬೇಕು, ಒಂದಿಷ್ಟು ಹೇಳಬೇಕು ಅನ್ನೋ ಆಸೆಗಳು ಗೈಸ್.
ಒಂದಿಷ್ಟೇನೋ ಹಂಚ್ಕೋಬೇಕು ಅನ್ನೋದು. ಅದನ್ನು ಒಂದು ನಿಮಿಷ ಒಂದು ಸ್ವಲ್ಪ ವೇಟ್ ಮಾಡಿ ಗೈಸ್. ಇದೊಂದಿಷ್ಟು ಚಾರ್ಜ್ ಹಾಕ್ತೀನಿ, ಒಂದು 10 ನಿಮಿಷ ಚಾರ್ಜ್ ಆಯ್ತಂದ್ರೆ ಆಮೇಲೆ ಐತಲ್ಲಿ ಕುಂತು ಹೇಳ್ತೀನಿ ಅಂತ. ಬನ್ನಿ ಗೈಸ್ ಇವತ್ತು ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಪ್ಪ ಅಂದ್ರೆ ನನ್ನ ನ್ಯೂ ಫೋನ್ ಅಂತೂ ಇವತ್ತು ತಂದೆ. ಮಿಡ್ಲ್ ಕ್ಲಾಸ್ ಹುಡುಗರು ಅಂತೂ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಗೈಸ್. ತಮ್ಮದೇ ಆದ ಒಂದು ಫೋನ್ ಇರಬೇಕು, ಐಫೋನ್ ಮೇಂಟೈನ್ ಮಾಡಬೇಕು, ದೊಡ್ಡ ಕ್ಯಾಮ್ರಾ ಇರಬೇಕು, ಆ ಥರ ಈ ಥರ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಏನೋ ಒಂದು ಆಸೆಗಳು ಇರ್ತವೆ ಗೈಸ್. ಏನಾದರೂ ಒಂದು ಸಾಧನೆ ಮಾಡಬೇಕು, ಏನೋ ಎಕ್ಸೆಟ್ರಾ ಇರುತ್ತೆ ಗೈಸ್. ಬಟ್ ಮಜ್ಬೂರಿ ಗೈಸ್ ಅಂದರೆ ಅನಿವಾರ್ಯ ಇರ್ತಲ್ಲ, ಅನಿವಾರ್ಯವಾಗಿ ಜನಕ್ಕೆ ಏನೂ ಆಗೋಕ್ಕಾಗಲ್ಲ. ಅದ್ರ ಸಲುವಾಗಿ ಏನು ತಿಳಿಕೆರೆ ಹಂಗೆ ಗೈಸ್ ಇದೆ ಅನ್ಕೊಂಡು ಕಷ್ಟಪಟ್ಟು ಒಂದಿನ ಫಸ್ಟ್ ಇಲ್ಲಿ ಬಿಜಾಪುರ ಬಂದಾಗ 1 ಇಯರ್ ಸುಮ್ಮ ಹಾಕಲಕ್ಕಲ್ಲಿ ತಿರುಗಾಡಿದೆ. ಏನೂ ಮಾಡಲಿಲ್ಲ ಕೆಲಸ. ಕಾಲೇಜಿಗಂತ ಹೋಗ್ತಿದ್ದೆ, ಡ್ಯೂಟಿಗಂತ ಹೋಗ್ತಿದ್ದೆ. ಫುಲ್ ಮಾಸೂಮ್ ಹುಡುಗನ ಟೈಪ. ಅಂದ್ರೆ ಉಡಾಳ್ತನ ಭಾಳ ಕಟ್ಟು ಮಾಡ್ತಿದ್ದೆ, ಸಿಕ್ಕಾಪಟ್ಟೆ ಉಡಾಳ್ತನ ಮಾಡ್ತಿದ್ದೆ. ಬಟ್ ಒಂದು ಏನೂ ಇರಲಿಲ್ಲ ಗೈಸ್, ಏನಿರಲಿಲ್ಲ ಜೀವನದಾಗ. ಏನಾದರೂ ಸಾಧನೆ ಮಾಡ್ಬೇಕನ್ನೋದಿರಲಿಲ್ಲ, ಏನಾದರೂ ಒಂದು ಗುರಿ ಇರಲಿಲ್ಲ. ಇದು ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆಗಿ ಮುಂದೆ ಏನು ಅನ್ನೋದನ್ನು ಗೊತ್ತಿರಲಿಲ್ಲ ನನಗೆ. ಅದ್ರ ಸಲುವಾಗಿ ಒಬ್ಬರು ನಮ್ಮ ಮಹಿಳಾ ಮಿತ್ರ ಅದಾರ, ಆದಷ್ಟು ಬೇಗ ಅವ್ರಿಗೆ ತೋರಿಸ್ತೀನಿ ಗೈಸ್. ಅವರಿಗೆ ವಿಡಿಯೋದಾಗ ಬರೋಕ್ಕೆ ಇಷ್ಟ ಇಲ್ಲ, ಹಂಗಾಗಿ ಅವ್ರಿಗೆ ತೋರಿಸಲ್ಲ ನಾನು. ಇವಾಗ ಮುಂದೆ ತೋರಿಸ್ತೀನಿ ಅಂತ ಕೈತೀನಿ. ಇನ್ನೊಂದು ದಿನ ಮುಂದೆ ಅವ್ರ ಇಚ್ಛೆ ಅಂತ ಆಗಲಿ, ಅವ್ರು ತೋರ್ಸಂದ್ರೆ ತೋರ್ಸ್ಲಕ್ಕೆ ಬರ್ತಾ, ಅಲ್ಲಿವರೆಗೂ ತೋರ್ಸಕ್ಕೆ ಬರಲ್ಲ ಗೈಸ್. ಅದ್ರ ಸಲಿಂದ ಏನಪ್ಪ ಅಂದ್ರೆ ಇವಾಗ ನಾನು ಹೇಳಕ್ಕೆ ಬಂದಿರೋದು, ಅವರು ಒಂದು ನನಗೆ ದಾರಿದೀಪವಾಗಿ ಒಂದಿಷ್ಟು ದಾರಿ ತೋರಿಸ್ತಾರೆ ಗೈಸ್. ಏನಪ್ಪ ಅಂದ್ರೆ ನಾನು ಟಿಕ್ಟಾಕ್ ಟೈಮಲ್ಲಿ ವೀಡಿಯೋಸ್ ಮಾಡ್ತಿದ್ದೆ. ಟಿಕ್ಟಾಕ್ ಟೈಮಲ್ಲಿ ಒಂದು ಸ್ಯಾಮ್ಸಂಗ್ J7 ಅಂತ ಹೇಳಿ ಒಂದು ಫೋನ್ ಇತ್ತು ನನ್ನ ಹತ್ರ, ಸ್ಯಾಮ್ಸಂಗ್ J7. ಅದರಲ್ಲಿ ಕುಂತು ಫಿಲ್ಟರ್ ಹಾಕಿ ಏನೇನೇನು ಮಾಡ್ತಿದ್ದೆ ಗೈಸ್ ಅದು. ಬಟ್ ಇವಾಗ ವಿಡಿಯೋಗಳು ಸಿಗಲ್ಲವು, ಯಾಕಂದ್ರೆ ಟಿಕ್ಟಾಕ್ ಬ್ಯಾನ್ ಆಗ್ಯದಲ್ಲ, ಹಂಗಾಗಿ. ಸೊ ಹಂಗಾಗಿ ನಾನು ಸಿಕ್ಕಾಪಟ್ಟೆ ಆ ಟೈಮ್ದಲ್ಲಿ ವಿಡಿಯೋ ಮಾಡ್ತಿದ್ದೆ. ಅವರು ಅವಾಗೆಲ್ಲ ನೋಡ್ತಿದ್ದಾರಲ್ಲ. ಇವಾಗ ಇಲ್ಲಿಂದ ಬಂದಾಗೆಲ್ಲ ಪೂರ ಬಿಟ್ಬಿಟ್ಟೆ ಗೈಸ್. ನಾನು ಏನು ವಿಡಿಯೋಸ್ ಮಾಡೋದು ಬಿಟ್ಟೆ, ಎಲ್ಲ ಮಾಡೋದು ಬಿಟ್ಟೆ. ಅದ್ರ ಸಲುವಾಗಿ ಅವರು ಆಮೇಲೆ ಅಂದರು, ನೀನು ಸುಮ್ಮ ಒಂದು ವಿಡಿಯೋಗಳನ್ನು ಮಾಡು. ಟಿಕ್ಟಾಕ್ ಟೈಮಲ್ಲಿ ಸಿಕ್ಕಾಪಟ್ಟೆ ಚೆಂದ ಮಾಡ್ತಿದ್ದೀನಿ, ಭಾರಿ ಚೆಂದ ಅನಿಸ್ತಿದ್ದು ನೋಡ್ಲಕ್ಕ ನೀನು ಆ್ಯಕ್ಟಿಂಗ. ಒಂದ್ಸಲ ಟ್ರೈ ಮಾಡಲ್ಲ, ಸುಮ್ಮ ಮಾಡು, ನೀನು ಫೇಮಸ್ ಆಗ್ಬೇಕಂತ ಮಾಡತ್ತಿಲ್ಲ, ಸುಮ್ಮ ಜಸ್ಟ್ ಟ್ರೈ ಮಾಡ್ಕೋತ ಹೋಗು ಅಂತೇಳಿ ಅವ್ರು ಹೇಳಿದ್ದು. ಆ ಟೈಮಲ್ಲಿ ನನ್ನ ಒಬ್ಬ ಫ್ರೆಂಡ್ ಇದ್ದ, ಅವನ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಅವನ ಹೆಸರು ಈಶ್ವರ್ ಅಂತ ಹೇಳಿಕ್ಯಾರ. ಅವನದೊಂದು ಫೋನ್ ಇತ್ತು ಗೈಸ್. ಅದು ಯಾವುದಂದ್ರೆ ಏನೋ ಒಂದು ಈ ಐಫೋನ್ ಇರಲಿಲ್ಲ, ಒಂದು ವಿವೋನ್ ಓಪೋನ್ ಇತ್ತು ಗೈಸ್. ಅದು ಯಾವುದೋ ಒಂದು ಫೋನ್ ಇತ್ತು. ಅವ ಇಲ್ಲಿ ಊರು ಬಿಟ್ಟು ಸುಮ್ಮನೆ ಇಲ್ಲಿ ರೂಮಲ್ಲಿ ಅಂತ ಇದ್ದವ ಇಲ್ಲಿ. ಆ ಟೈಮಲ್ಲಿ ನಾನು ಏನು ಮಾಡಿದೆ, ಅವ್ನ ರೂಮಲ್ಲಿ ಹೋಗಿ ಒಂದು 4-5 ಅವ್ನ ಫೋನಲ್ಲಿ 6-7 ರೀಲ್ಸ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು, ಅವ್ನ ಫೋನಲ್ಲೇ ಎಡಿಟ್ ಮಾಡ್ಕೊಂಡು ಅವನೇ ಎಡಿಟ್ ಮಾಡೋದು ಕಲಿಸ್ದ ನನಗೆ. ಎಡಿಟ್ ಮಾಡ್ಕೊಂಡು ಬಿಟ್ಟು ಆಮೇಲೆ ಮನೆಗೆ ಬಂದು ಇದೆಲ್ಲ ಹಿಂಗೆ ಜೋಡಿಸಿ ನಾನು ಏನೇನೋ ಮಾಡ್ಕೋದು ಸಣ್ಣ ಒಂದೊಂದು ರೀಲ್ಸ್ ಹಾಕೋದು ಕಲಿತೆ. ಹಂಗೆ ಆಗ್ತಾ ಒಂದು 15 ದಿನ, ಒಂದು 20 ದಿನ ಆಗದೆ ಗೈಸ್. ಅವ್ನ ಫೋನಲ್ಲೇ ವೀಡಿಯೋಸ್ ಮಾಡ್ತಿದ್ದೆ ನಾನು. ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಕಂಟಿನ್ಯೂ ಅವನ ಥರ ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ಅವಾಗ ಒಂದು ಟೈಮಲ್ಲಿ ಅವನು ಊರು ಅಂತ ಹೋದಾಗ ಯಾವ ವೀಡಿಯೋಸ್ಗಳೇ ಹಾಕೋಕ್ಕಾಗ್ತಿರ್ಲಿಲ್ಲ. ಅವನು ಇಲ್ಲ ಅಂದರೆ ಒಂಥರ ಏನೋ ಫೋನ್ ಒಂದು ಇತ್ತು ಒಂದು ನನ್ನ ಹತ್ರ. ಅದು ಫೋನ್ ಇನ್ನೊಂದು ಐತಲ್ಲ, Realme 7. ಆ ಫೋನ್ ಇತ್ತು, ಅದರೊಳಗೆ ವಿಡಿಯೋಸ್ ಅದು ಮಾಡೋಕ್ಕೆ ಬರ್ತಿರ್ಲಿಲ್ಲ, ಬರೀ ಜಸ್ಟ್ ಯೂಸ್ ಮಾಡೋಕ್ಕದು ಅಷ್ಟೇ ಯೂಸ್ ಇತ್ತದು. ಹಂಗಾಗಿ ಅವ್ನ ಫೋನಲ್ಲೇ ವಿಡಿಯೋಸ್ ಮಾಡ್ತಿದ್ದೆ ನಾನು. ಬಟ್ ಆ ಟೈಮಲ್ಲಿ ನಮ್ಮ ಮಹಿಳಾ ಮಿತ್ರ ಅಂತ ಹೇಳಿದ್ನಲ್ಲ, ಅವರು ಒಂದು ಹೋಪ್ ಕೊಟ್ಟರು, ಇನ್ನೊಂದು ಫೋನ್ ತೊಗೋಲ್ಲ, ಒಂದು ಯಾವುದಾದ್ರು ಸೆಕೆಂಡ್ ಹ್ಯಾಂಡ್ ಆಗ್ಲಕ್ಕ ಒಂದು ಚಲೋ ಕ್ಯಾಮ್ರಾದಿದ್ದು ಒಂದು ಫೋನ್ ತೊಗೋ ಅಂತ ಹೇಳಿದೆ. ಅವಾಗ ನಾನು ಒಂದು ಹೆಜ್ಜೆ ಹಾಕಿದ್ದು, ದೊಡ್ಡ ಹೆಜ್ಜೆನೆ, ಮನೇಲಿ ಏನು ಕೇಳಿಲ್ಲ. ಆ ಟೈಮಲ್ಲಿ ತೊಗೊಂಡಿದ್ದು ಗೈಸ್ ಐಫೋನ್ 12 ಅಂತ ಹೇಳಿದ್ದಾರೆ. ಇದನ್ನು ತೊಗೊಳಕ ಸಾಂಗ್ಲಿ ತೊಗೊಂಬಂದಿದ್ವಿ. ಅದು ಸೆಕೆಂಡ್ ಹ್ಯಾಂಡ್ ತಂದಿದೆ ಗೈಸ್ ನಾನು ಇದು. ಬಟ್ 1 ಇಯರ್ ಪ್ಲಸ್ ಆಯ್ತು ಗೈಸ್ ನಾನು ತಂದು. ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಸಿಕ್ಕಾಪಟ್ಟೆ ನನಗೆ ಫಾಲೋವರ್ಸ್ ಗೇನ್ ಮಾಡಿಕೊಟ್ಟದ, ನಾನು ಮಾನಿಟೈಸ್ ಮಾಡಿಕೊಟ್ಟದ ಯೂಟ್ಯೂಬಲ್ಲಿ ಅಂತ ಗೇನ್ ಮಾಡಿಕೊಟ್ಟದ. ಯೂಟ್ಯೂಬಲ್ಲಿ ನಾನು ಅಚೀವ್ ಆಗೋ ಥರ ಮಾಡಿಕೊಟ್ಟದ, ನಿಮ್ಗೆ ಎಲ್ರಿಗೂ ಪರಿಚಯ ಆಗೋ ಥರ ಮಾಡಿಕೊಟ್ಟದ ಗೈಸ್. ಇದೇ ಒಂದು ಫೋನ, ಈ ನಿಮ್ಮ ಕ್ರೇಜಿ ಇನ್ಸಾನ ಇದೇ ಒಂದು ಫೋನಿಂದ ನಿಮಗೆ ಪರಿಚಯ ಆಗಿರೋದು. ಅಲ್ಲಿವರೆಗೂ ನಾನು ಯಾವ ವಿಡಿಯೋಸ್ನು ಮಾಡ್ತಿರ್ಲಿಲ್ಲ. ಏನೋ ಒಂದು ಕಷ್ಟಪಟ್ಟು ರೊಕ್ಕ ಕೂಡಿಸ್ಕೊಂಡು ಮಾಡಿಕೊಂಡು ಇದು ಫೋನ್ ತೊಗೊಂಬಂದೆ ಗೈಸ್. ಹೋಗಿ ತೊಗೊಂಬಂದು ಬಿಡಲಿಲ್ಲ. ಇದು ಉಜ್ಜಿದೆ ಸಿಕ್ಕಾಪಟ್ಟೆ ಉಜ್ಜಿ ಇದನ್ನು 1 ವರ್ಷ ಯೂಸ್ ಮಾಡಿದೆ. ಇದು ಅರ್ಧ ಡಿಸ್ಪ್ಲೇ ವರ್ಕ್ ಆಗ್ತಿರ್ಲಿಲ್ಲ ಗೈಸ್ ಮೊದಲು. ಇವಾಗ ವರ್ಕ್ ಆಗುತ್ತಾ ಮತ್ತು ಮಾಡಿಸಿದ್ದೀನಿ. ಈ ಅರ್ಧ ಡಿಸ್ಪ್ಲೇ ವರ್ಕ್ ಆಗ್ತಿರ್ಲಿಲ್ಲ. ಅಷ್ಟಾದರೂ ಅದರಲ್ಲೇ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿದ್ದೆ. 6-7 ತಿಂಗಳು ಕಷ್ಟಪಟ್ಟು ವಿಡಿಯೋ ಮಾಡಿ ಗೈಸ್. ಇದ್ರೊಳಗೆ ಡಿಸ್ಪ್ಲೇ ವರ್ಕ್ ಆಗಿಲ್ಲ ಅಂದ್ರೂ ಯಾರಿಗೂ ಏನು ನಮ್ಮ ಕಷ್ಟ ಹೇಳ್ಕೊಲಾರ್ದೇ ಸುಮ್ಮನೆ ವಿಡಿಯೋ ಹಾಕೋದು ಕಂಟಿನ್ಯೂ ಗೈಸ್ ನಂದು. ಆಮೇಲೆ ಒಂದು ಟೈಮ್ ಬಂತು ಗೈಸ್,
ನಿಮ್ಮ ಎಲ್ಲರ ಆಶೀರ್ವಾದದಿಂದ ನಿಮ್ಮ ಎಲ್ಲರ ಪ್ರೀತಿಯಿಂದ ಇವಾಗ ಐಫೋನ್ 16 ಪ್ರೋ ಮ್ಯಾಕ್ಸ್ ತೊಗೊಂಡಿರೋದು ನಾನು. ಇದು ಫೋನ್ ತೊಗೋಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿನಿ ಗೈಸ್, ಹೇಳ್ಕೊಳಕ್ಕಾಗಲ್ಲ. ನಮ್ಮ ನೋಬಿತನು ಭಾಳ ಹೆಲ್ಪ್ ಮಾಡೋದು ಇದಕ್ಕೆ ಗೈಸ್. ಈ ಫೋನ್ ತೊಗೋಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿನಿ. ಐಫೋನ್ 16 ಪ್ರೋ ಮ್ಯಾಕ್ಸ್ ಅನ್ಸ್ಬೋದು ನೀವು ಫಟಾಫಟ್ನೆ ಹೋಯ್ತು ಮನೆ ಅಂತ ಹೇಳಿದ್ರೆ. ಇದ್ರ ಹಿಂದಿನ ಸ್ಟ್ರಗಲ್ ನಿಮ್ಗೆ ಗೊತ್ತಿಲ್ಲ ಗೈಸ್. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಏನೋ ಮಾಡಿ ಫೋನ್ ಅಂತೂ ತಂದೀನಿ. ಇನ್ಮೇಲಿಂದ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನನ್ನ ಕೈಲಿಂದ ಎಷ್ಟಾಗುತ್ತಲ್ಲ ಅಷ್ಟು ವಿಡಿಯೋಸ್ಗಳು, ನನ್ನ ಕೈಯಿಂದ ಏನೇನು ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಮತ್ತೆ ಕಂಟೆಂಟ್ಗಳು, ಮತ್ತೆ ಏನಾದರೂ ಕ್ರಿಯೇಟಿವ್ ಕಂಟೆಂಟ್ಗಳು, ಕ್ರೇಜಿ ಕಂಟೆಂಟ್ಗಳು ಏನೇನು ಇರ್ತಾವಲ್ಲ ಎಲ್ಲ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಗೈಸ್. ನನ್ನ ಕಡೆಯಿಂದ ಆದಷ್ಟು ಎಫರ್ಟ್ ಹಾಕ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಗೈಸ್, ಅಷ್ಟೇ ನಾನು ಕೇಳ್ಕೊಳ್ಳೋದು. ಆ್ಯಂಡ್ ನೀವು ಕೇಳಬಹುದಿಸೋದು ಮಾತಾಪಿಸ ಈ ಫೋನಿನ ರೇಟ್ ಅಂತ ನೀವು ಕಾಮೆಂಟ್ ಮಾಡಿದ್ರಿ. ಅದಕ್ಕೆ ನಾನು ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಗೈಸ್. ಇದು ಐಫೋನ್ 16 ಪ್ರೋ ಮ್ಯಾಕ್ಸ್ 1 TB ಸ್ಟೋರೇಜ್ ಗೈಸ್. ಅದ್ರ ಸಲುವಾಗಿ ನೀವು ಗೂಗಲ್ನಾಗ ಸರ್ಚ್ ಮಾಡಿರಿ ಇದ್ರದ್ದು ರೇಟ್ ಎಷ್ಟು ಬರ್ತದೆ ಅನ್ನೋದು. ನೀವೇ ಕಾಮೆಂಟ್ ಮಾಡಿರಿ ಗೈಸ್. ನೀವೇ ಕಾಮೆಂಟ್ ಮಾಡಿ ಹೇಳ್ರಿ ನನಗೆ ಎಷ್ಟು ಬಿತ್ತು ಅನ್ನೋದನ್ನು ನಾನಂತ ನಿಮ್ಗೆ ಹೇಳಲ್ಲ. ನೀವೇ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿರಿ ಐಫೋನ್ 16 ಪ್ರೋ ಮ್ಯಾಕ್ಸ್ 1 TB ಸ್ಟೋರೇಜ್ದು ಎಷ್ಟದ ಅಮೌಂಟ್ ಅನ್ನೋದು. ಆಮೇಲೆ ಬಂದು ನೀವೇ ಕಾಮೆಂಟ್ ಮಾಡಿ ಗೈಸ್. ಇದೇ ಗೈಸ್ ಇದ್ರ ಹಿಂದಿರೋ ಒಂದು ದೊಡ್ಡ ನಿಮ್ಮ ಕ್ರೇಜಿನ್ಸನ್ನಿಂದ ಹಿಂದಿನ ಹಿಸ್ಟ್ರಿ ಗೈಸ್. ಇದು ಈ ಒಂದು 12 ಶುರು ಮಾಡಿದ್ದ ಜರ್ನಿ ಇವಾಗ 16 ಪ್ರೋ ಮ್ಯಾಕ್ಸ್ಗೆ ಬಂದು ನಿಂತದ. ಇನ್ನು ಮುಂದೆ ಬೆಳೆಸ್ತೀರ ಅಂತ ನಾನು ಅನ್ಕೊಂಡಿನಿ. ಬೆಳೆಸ್ತೀರಾ ಏನು ಮಾತಾಡೋಕ್ಕಾಗ್ತಿಲ್ಲ ಗೈಸ್. ಒಂಥರ ಏನೋ ಎಮೋಷ್ನಲ್. ದೊಡ್ಡ ಫೋನ್ ಅಂದರೆ ಇಂಥ ಕಾಸ್ಟ್ಲಿ ಫೋನ್ ನನ್ನ ಜೀವನದಾಗ ತೊಗೋತೀನಿ ಅಂತ ಅನ್ಕೊಂಡಿರಲಿಲ್ಲ. ಅದು ನಮ್ಮ ಸ್ವಂತ ರೊಕ್ಕದಾಗ ತೊಗೊಳ್ಳೋದು, ಅದು ಬೇರೆನೆ. ಹೋಗ್ಲಿ ಬಿಡ್ರಿ. ಅದೇ ಗೈಸ್, ನಿಮ್ಗೆ ಇದಿಷ್ಟು ಹಂಚ್ಕೋಬೇಕನ್ನೋದು ನನಗೆ ಆಸೆ ಇತ್ತು. ಸಿಕ್ಕಾಪಟ್ಟೆ ಆಸೆ ಇತ್ತು. ಇದೆಲ್ಲ ಹೇಳಬೇಕು, ನನ್ನ ಹಿಂದಿನ ಹಿಸ್ಟ್ರಿ ಎಲ್ಲ ಹೇಳಬೇಕು. ಇಷ್ಟೆಲ್ಲ ನನ್ನ ಹೆಲ್ಪ್ ಮಾಡಿದವರು ಇವರೊಬ್ರು. ನಾನು ಇನ್ನು ಮುಂದೆ ಒಂದು ಲೆವೆಲಿಗೆ ಬೆಳೆದ್ರು ಇವ್ರ ಹೆಸರು ಹೇಳ್ತೀನಿ ಗೈಸ್. ಯಾಕಂದ್ರೆ ನನಗೆ ಏನು ಜೀವನದಾಗ ಗುರಿ ಇರ್ಲಾರ್ದ ಟೈಮ್ದಾಗ ಗುರುಗಳ ಟೈಪ ದಾರಿ ತೋರಿಸಿದವರು. ಅವ್ರಿಗೆ ನಾವು ಮರೆಯೋಕ್ಕಾಗಲ್ಲ ಗೈಸ್ ಆ ಥರ. ಆ್ಯಂಡ್ ನಿಮಗೂ ಕೂಡ ಮರೆಯೋಕ್ಕಾಗಲ್ಲ. ನಿಮ್ಮಿಂದನೇ ನಾವು ಇಲ್ಲಿಗೆ ಆಯಿತು ಗೈಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಗೈಸ್. ನಾಳೆಯಿಂದ ಇನ್ನೂ ಒಂದು ಮೈಕ್ ತರಿಸ್ಬೇಕು. ಅದೊಂದು ಮೈಕ್ ತರಿಸಿದೆ ಅಂದ್ರೆ ಗೈಸ್ ಪಬ್ಲಿಕ್ನಾಗ ಅಲ್ಲಿ ಇಲ್ಲಿ ಹೋಗಿ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಒಳಗೊಳ್ಳಕ್ಕೆ ಟ್ರೈ ಮಾಡ್ತೀನಿ ಅಂತ ಗೈಸ್. ಬಿಜಾಪುರದಾಗ ಇನ್ನೊಂದು ಗೈಸ್, ಇಲ್ಲಿ ನಮ್ಮ ಬಿಜಾಪುರದಾಗ ಇದು ತಿಳ್ಕೊರಿ ವಿಡಿಯೋ ನೋಡಿದವರೆಲ್ಲ. ನಮ್ಮ ಬಿಜಾಪುರದಾಗ ಡೈಲಿ ಲಾಂಗ್ ವಿಡಿಯೋ ಯಾರೂ ಮಾಡ್ತಿಲ್ಲ. ಅಂದರೆ ಡೈಲಿ ಲಾಂಗ್ ವಿಡಿಯೋ ವ್ಲಾಗ್ಸ್ಗಳು, ಮಿನಿ ವ್ಲಾಗ್ಸ್ಗಳು ಫಸ್ಟ್ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಅವೆಲ್ಲ ಹೋಲಿ ಮಿನಿ ವ್ಲಾಗ್ ಅಂತೂ ಮಾಡಿ ನಾನು ಸಕ್ಸಸ್ ಪಡ್ಕೊಂಡೆ. ಆ್ಯಂಡ್ ಲಾಂಗ್ ವಿಡಿಯೋ ಬಿಜಾಪುರದಾಗೆ ಫಸ್ಟ್ ಟೈಮ್ ಡೈಲಿ ಲೈಫಿನ ಮಾಡಕತ್ತೀನಿ ನಾನೇ ಫಸ್ಟ್ ಗೈಸ್. ಇದನ್ನು ನೋಡಿ ಮತ್ತೆ ಮುಂದೆ ಎಷ್ಟೋ ಜನ ಮಾಡಲಿ, ಎಲ್ಲರೂ ಬೆಳೀಲಿ. ಬಟ್ ಫಸ್ಟ್ ಸ್ಟಾರ್ಟ್ ಮಾಡಿದ ಮಾತ್ರ ನಾನೇ ಗೈಸ್. ಇದು ಮಾತ್ರ ನನಗೆ ಪಕ್ಕ ಗೈಸ್. ನೀವು ಯಾರ್ಯಾರು ನೋಡೋದಿಲ್ಲ ಎಲ್ಲರೂ ತಿಳ್ಕೊಂಡ್ರಿ. ನಿಮ್ಮ ಕ್ರೇಜಿನ್ಸನ್ ಬಿಜಾಪುರಿಗೆ ಫಸ್ಟ್ ಡೈಲಿ ಬ್ಲಾಗ್ಸ್ಗಳು ಲಾಂಗ್ ವಿಡಿಯೋಗಳು ತಂದಿರೋದಂತ ಅಂದ್ರೆ ಮಾಡ್ತಾರ. ಬಟ್ ಡೈಲಿ ಮಾಡಲ್ಲ ಯಾರು ಅಷ್ಟು ಅದರೊಳಗೆ ಆಸಕ್ತಿ ತೋರಿಸಲ್ಲ. ನಾವು ನಮ್ಮ ಕೆಲಸನಿದೆ ಅಂತ ಹೇಳಿಕೆ ನಾವು ಇದೇ ಕೆಲಸ ಮಾಡಕ್ಕೆ ಇಳಿದ್ಬಿಟ್ಟಿನಿ ಗೈಸ್. ಓಕೆ ಗೈಸ್, ಉದ್ರಿ ಮಾತಾಡೋಕೆ ಕೂತ್ರೆ ಉದ್ರಿನ ಹೋಗುತ್ತೆ ಗೈಸ್ ಇದು. ಅದರ ಸಲಿಂದ ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ವಿಡಿಯೋನ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಲಿ. ನಿಮ್ಮ ಪ್ರೀತಿಗೆ ನಾನು ಎಂದೂ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾಳೆ ನೋಡಿ ಸಿಮಂತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.